ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಈ ಸಿಗ್ಲಿ ಬಶ್ಯಾ ಆಟನ ನೋಡಿದಿರಿ, ಪಾಠನೂ ಕೇಳಿದಿರಿ. ಎಲ್ಲನೂ ವಿಚಾರ ಈ ಸಿಗ್ಲಿ ಬಶ್ಯನ ಒಂದು ಎನ್ಆರ್ನಲ್ಲಿ ತನ್ನ ವೃತ್ತಿ ಜೀವನದ ಬಗ್ಗೆ ಹೆಂಗೆ ಹಂಚ್ಕೊತಾನ ಹಂಗೆ ಯಡಿಯೂರಪ್ಪನ ಹಂಚ್ಕೋಬೇಕು. ಆಮೇಲೆಗ ಅವನ ಬಗ್ಗೆ ನಾವು ಏನು ಅನ್ನೋದ್ರೆ ಮುಂದೆ ಜನರಿಗೆ ಜಾಗೃತಿ ಕೊಡಬೇಕು. ಬಟ್ ಈಗ 4 ಸಲ ಸಿ ಎಮ್ ಆದರು. ಯಾರು? ಯಡಿಯೂರಪ್ಪನವರು. ಒಂದು ದಿನನೂ ಸಿ ಎಮ್ ಆಗಿದ್ದಾರೆ. ಆದರೆ ಈಗ ಬಿ ಜೆ ಪಿಯವ್ರು ಹೇಳ್ತಾರೆ ಒಂದು ದಿನ ಈ ವಿಜಯೇಂದ್ರ ಯಡಿಯೂರಪ್ಪನ ಮಗ ಮುಖ್ಯಮಂತ್ರಿ ಆಗೇ ಆಗ್ತಾರಂತ. ಆಗಕ್ಕೆ ಬಿಡೋರು ಯಾರು? ಆಗಕ್ಕೆ ಬಿಡೋರು ಯಾರು? ಈ ಶಿಕಾರಿಪುರ ಕ್ಷೇತ್ರದಲ್ಲಿ ಕಾಯಂ ಯಡಿಯೂರಪ್ಪನವರ ಇತಿಹಾಸನ ಐತಂತ ನೀವು ತಿಳ್ಕೊಂಡಿರ? ಅಲ್ಲಿ ಕುರುಬಕುಲದ ರೇವಣ ಸಿದ್ಧನ ಇತಿಹಾಸ ದೊಡ್ಡದಿದೆ. ಅದಕ್ಕೋಸ್ಕರ ಸಿಗ್ಲಿ ಬಶ್ಯನ ಒಂದು ಧರ್ಮಪತ್ನಿ ಗ್ರಾಮವಾದಂಥ ಈಸೂರು ಗ್ರಾಮಕ್ಕೆ ಮತ್ತೆ ಸಿಗ್ಲಿ ಬಶ್ಯ ಕಾಲಿಡ್ತಾನೆ. ಇನ್ನು ಮುಂದೆ ಶಿಕಾರಿಪುರ ಕ್ಷೇತ್ರ ಕಾಂಗ್ರೆಸ್ ತೋಳ್ತಕ್ಕಿಯಲ್ಲಿ ಇರುತ್ತೆ ಅನ್ನೋದು ವಿಜೇಂದ್ರ ಅವರು ಮರಿಬಾರ್ದು. ಬಿ ಜೆ ಪಿ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮರಿಬಾರ್ದು. ಇದು ಸಿಗ್ಲಿ ಬಶ್ಯನ ಕಾಣಿಕೆ, ಉತ್ತರಾಯಣ ಕಾಣಿಕೆ, ವೀರಭದ್ರ ಈಸೂರು ವೀರಭದ್ರನ ಕಾಣಿಕೆ, ಶರಣಿ ಅಕ್ಕ ಮಾದಿಗೆ ಕಾಣಿಕೆ ಅಂತ ತಿಳ್ಕೊಬೇಕು. ರೇವಣ ಸಿದ್ಧ ಮದಗ ಮಾಸೂರು ಕೆಂಚಮ್ಮನ ಕಾಣಿಕ ಅನ್ನೋದನ್ನು ಮರಿಬೇಡ್ರಿ. ಈ ಸಿಗ್ಲಿ ಬಶ್ಯ ಶಿಕಾರಿಪುರ ತಾಲೂಕು ಗಲ್ಲಿ ಹಳ್ಳಿನ ಸರ್ವೆ ಮಾಡಿ ಇಡೀ ಶಿಕಾರಿಪುರ ತಾಲೂಕಿನ ಅಷ್ಟೇ ಅಲ್ಲ, ಶಿವಮೊಗ್ಗ ಎಷ್ಟು ಸಂಬಂಧಪಟ್ಟಂಥ ತಾಲೂಕುಗಳದವು ಎಲ್ಲ ತಾಲೂಕಿನಲ್ಲಿ ಆಟ ಆಡಿದ್ದೀನಿ, ಎಲ್ಲ ಸರ್ವೆ ಮಾಡಿದ್ದೀನಿ. ಅಲ್ಲಿ ಎಲ್ಲ ಹೆಚ್ಚಿನ ಅಭಿಮಾನಿಗಳು, ಹೆಚ್ಚಿನ ನನ್ನ ಪ್ರೀತಿಸೋರು ಶಿವಮೊಗ್ಗ ಜಿಲ್ಲಾ. ನನ್ನ ಬೆಳಕಿಗೆ ಚೆಲ್ಲದವರು ಹೊರಗೆ ಇವತ್ತು ಈ ಸ್ಥಾನದಲ್ಲಿ ಬರಬೇಕಾದ್ರೆ ಶಿವಮೊಗ್ಗ ಜಿಲ್ಲಾ ಮಾಧ್ಯಮಗಳು, ಒಂದು ಸುವರ್ಣ ನ್ಯೂಸು ರಾಜೇಶ್, ಒಂದು ಪ್ರಜಾ ಟಿ ವಿ ಮಾಧ್ಯಮದ ಹೀರೋ ಜೇಸುದಾಸ್, ಇವರಿಬ್ಬರೇ ನಾನು 2 ಕಣ್ಣಿದ್ದಂಗೆ. ಯಾಕಂದರೆ ಆ ಶಿವಮೊಗ್ಗ ನಾನು ಅಲ್ಲೇ ಇದ್ದುಕೊಂಡು ನಾನು ಎಲೆಕ್ಷನ್ ನಿಲ್ಲಲ್ಲ, ಪಕ್ಷ ಧ್ವಜ ಹಿಡಿಯಂಗಿಲ್ಲ, ಹಿಡಿಸ್ತೀನಿ. ಸಾಮಾನ್ಯ ಒಬ್ಬ ವ್ಯಕ್ತಿನ ಆರಿಸಿ ತಂದು ಯಡಿಯೂರಪ್ಪನ ಇತಿಹಾಸನ ಅಳಕಿಸಿ ಕಾಂಗ್ರೆಸ್ ಇತಿಹಾಸನ ಬೆಳಕಿಗೆ ತರಬೇಕನ್ನೋದು ಈ ಸಿಗ್ಲಿ ಬಶ್ಯನ ಆಸೆ. ಇದು ನಟನೆ ಸ್ಟೈಲ್, ರಜನಿಕಾಂತಂದಲ್ಲ, ಒರಿಜಿನಲ್ ಸಿಗ್ಲಿ ಬಶ್ಯ ಸ್ಟೈಲು. ಅದಕ್ಕೆ ಕರ್ನಾಟಕದ ಎಲ್ಲ ಫಿಲಮ್ ಹೀರೋಗಳಿಗೂ ನಾನು ಅಭಿಮಾನಿಯಾಗಿ ಹೇಳ್ತೀನಿ, ನೀವೇನಾದರೂ ಇನ್ನು ಮುಂದೆ ನಿಮ್ಮ ಒಂದು ಇತಿಹಾಸಕ್ಕೆ, ನಿಮ್ಮ ಒಂದು ದುಡ್ಡಿಗೆ, ನಿಮ್ಮ ಒಂದು ಗ್ರೇಟಿಗೆ, ನಿಮ್ಮ ಒಂದು ಖುಷಿಗೆ ಅಭಿಮಾನಿಗಳು ಫಿಜಾ ಆಗಿದ್ದಾರೆ. ಯಾಕಂದರೆ ನೀವು ಗಣ್ಣು ಲಾಂಗು ಮಚ್ಚು ಹಿಡಿದು ಇಂಥ ಪಿಕ್ಚರ್ ಮಾಡಿದಿರಿ ಅಂದರೆ ಇವತ್ತು ಕ್ರೈಮ್ಗಳು ಜಾಸ್ತಿ ಆಗ್ತಾ ಇರೋ ಕಾರಣ ನಿಮ್ಮಂಥ ಹೀರೋಗಳಿಂದ, ನಿಮ್ಮಂಥವ್ರಿಗೆ ತೋರಿಸ್ತಕ್ಕಂಥ ಒಂದು ಜಾಗೃತಿ ಕೊಡ್ತಕ್ಕಂಥ ಫಿಲ್ಮ್ಗಳಿಂದ. ಇದನ್ನು ಯಾರೂ ಅಲ್ಲಗಳಂಗಿಲ್ಲ. ಯಾಕಂದರೆ ಎಲ್ಲರೂ ಹೀರೋ ಆಗಿಬಿಟ್ಟಿದ್ದಾರೆ ಅಂತಾರೆ. ಹಿಂದೆ ಬೆಂಗಳೂರಿನಲ್ಲಿ ಅಪರೂಪ ಇತಿಹಾಸದ ರೌಡಿಗಳನ್ನ ಕಂಡೆ, ಆದರೆ ಇವತ್ತು ಪ್ರತಿಯೊಂದು ಜಿಲ್ಲಾದಾಗೂ ಕಂಡೆ. ಈಗ ಪ್ರತಿಯೊಂದು ತಾಲೂಕು ಗ್ರಾಮಗಳಲ್ಲಿನ ರೌಡಿಗಳು ಕಾಣೋಂಥ ಪರಿಸ್ಥಿತಿ ಬಂತು. 100ಕ್ಕೆ 10% ಜೈಲಲ್ಲಿ ಕೈದಿಗಳಿದ್ರೆ ಇವತ್ತು 100ಕ್ಕೆ 90ರಷ್ಟು ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಿಗ್ಲಿ ಬಶ್ಯಾ ಹೇಳೋದು ಇಷ್ಟೇ.